ರಾಜ್ಯಪಾಲರನ್ನ ತಡೆಯೋ ವೇಳೆ ಬಿಕೆ ಹರಿಪ್ರಸಾದ್ ಬಟ್ಟೆ ಹರಿದಿರುವುದು ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಬಿಜೆಪಿಯವರೇ ಕುರ್ತ ಹರಿದಿದ್ದಾರೆ ಅಂತ ಹರಿಪ್ರಸಾದ್ ಗಂಭೀರ ಆರೋಪ ಮಾಡಿದ್ದಾರೆ. ಮತ್ತೊಂದು ಕಡೆ ಹರಿಪ್ರಸಾದ್ ನಡೆಯನ್ನೇ ಖಂಡಿಸಿ ಬಿಜೆಪಿ ಸಮರ ಸಾರಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ರಾಜ್ಯಪಾಲರನ್ನ ತಡೆಯುವ ವೇಳೆ ಹರಿದ ಹರಿಪ್ರಸಾದ್ ಬಟ್ಟೆ. ಬಿಜೆಪಿಯವರೇ ಕುರ್ತ ಹರಿದಿದ್ದಾರೆ, ಹರಿಪ್ರಸಾದ್ ಆರೋಪ. ಕಂಪ್ಲೀಟ್ ಅದು ಬಿಸಾಕಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಇದೆಲ್ಲ ಸೇರಿ. ಎರಡು ಮಾತಿನ ಭಾಷಣ ಮುಗಿಸಿ ಸದನದಿಂದ ಹೊರ ಹೋಗ್ತಿದ್ದ ರಾಜ್ಯಪಾಲರನ್ನ ತಡೆಯೋಕೆ ಕೆಲ ಕಾಂಗ್ರೆಸ್ ನಾಯಕರು ಮುಂದಾದ್ರು. ಬಿಕೆ ಹರಿಪ್ರಸಾದ್ ಅಡ್ಡ ಬಂದಿದ್ರು. ನಿಲ್ಲಿ, ಭಾಷಣ ಮಾಡಿ ಅಂತ ಒತ್ತಾಯ ಮಾಡಿದ್ರು. ಇನ್ನು ರಾಜ್ಯಪಾಲರನ್ನ ತಡೆಯುವ ವೇಳೆ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಬಟ್ಟೆ ಹರಿದಿದೆ. ವಿಧಾನಸಭೆಯ ಒಳಗೆ ರಾಜ್ಯಪಾಲರ ಭದ್ರತಾ ಪಡೆ ನುಗ್ಗಿತ್ತು. ಈ ವೇಳೆ ಭಾರಿ ಹೈ ಡ್ರಾಮವೇ ನಡೆದಿತ್ತು. ಆದರೆ ಬಿಜೆಪಿಯವರೇ ನನ್ನ ಬಟ್ಟೆ ಹರಿದಿದ್ದಾರೆ ಅಂತ ಹರಿಪ್ರಸಾದ್ ಗಂಭೀರ ಆರೋಪ ಮಾಡಿದ್ರು. ಅವಿಶ್ವಾಸ ನಿರ್ಣಯ ಮಂಡಿಸುವಂತೆ ಬಿಕೆ ಹರಿಪ್ರಸಾದ್ ಒತ್ತಾಯ. ರಾಜ್ಯಪಾಲರ ವಿರುದ್ಧವೇ ಅವಿಶ್ವಾಸ ನಿರ್ಣಯ ಮಂಡಿಸಬೇಕು ಅಂತ ಬಿಕೆ ಹರಿಪ್ರಸಾದ್ ಆಗ್ರಹ ಮಾಡಿದ್ರು. ಈಗಾಗಲೇ ಸುಪ್ರೀಂ ಕೋರ್ಟ್ ತಮಿಳುನಾಡು ಗವರ್ನರ್ ವಿಚಾರದಲ್ಲಿ ಮತ್ತು ಇನ್ನೂ ಹಲವಾರು ಗವರ್ನರ್ಗಳ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಗವರ್ನರ್ ಅವರು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಏನೂ ಅಲ್ಲ, ಯಾವುದೇ ರೀತಿಯ ಅಧಿಕಾರ ಅವ್ರಿಗಿಲ್ಲ, ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ಅವರ ಮನಸ್ಸು ಬಂದಂಗೆ ಸ್ವೇಚ್ಛಾಚಾರವಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅವಿಶ್ವಾಸ ನಿರ್ಣಯ ಮಂಡಿಸಬೇಕು. ನಿರ್ಣಯ ಮಾಡಲಿಕ್ಕೆ ಎಲ್ಲ ಪ್ರಾವಧಾನಗಳು ಸಹ ಸಂವಿಧಾನದಲ್ಲಿದೆ. ಅದನ್ನು ಅವರು ಉದ್ದೇಶಿಸಿ ಭಾಷಣ ಮಾಡಲಿಲ್ಲ ಅಂದರೆ ಅವರ ವಿರುದ್ಧ ನಾವು ನಿರ್ಣಯ ಮಾಡಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ, ಅದನ್ನು ನಾವು ಮಾಡ್ತೇವೆ. ಭದ್ರತಾ ಪಡೆಯವರೆಲ್ಲ ಎಲ್ಲ ನಂದು ಎಲ್ಲ ಕಂಪ್ಲೀಟ್ ಅದು ಬಿಸಾಕಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಇದೆಲ್ಲ ಸೇರಿ. ನಮಗೆ ಎಲ್ಲಿ ತನಕ ಬಂದು ಅಂದರೆ ಕೈ ಮಾಡೋ ತನಕ ಬಂದಿದ್ದಾರೆ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಕ್ಕಂಥ ಹೇಳಿಯಲ್ಲ, ಅದಕ್ಕೆ ಸರಿಯಾದ ಉತ್ತರ ನಾವು ಕೊಡ್ತೇವೆ. ಶೇಮ್ ಶೇಮ್ ಗವರ್ನರ್ ಎಂದ ಪ್ರದೀಪ್ ಈಶ್ವರ್. ಗವರ್ನರ್ ಅವರು ಇವತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್, ಶೇಮ್ ಶೇಮ್ ಗವರ್ನರ್. ಗವರ್ನರ್ಗೆ ಆ ದಿನಗಳ ರೌಡಿ ಆವಾಜ್ ಎಂದು ಬಿಜೆಪಿ ಪೋಸ್ಟ್. ಎಂಎಲ್ಸಿ ಬಿಕೆ ಹರಿಪ್ರಸಾದ್ ನಡೆಯನ್ನೇ ಬಿಜೆಪಿ ಖಂಡಿಸಿದೆ. ರಾಜ್ಯಪಾಲರಿಗೆ ಆ ದಿನಗಳ ರೌಡಿ ಹರಿಪ್ರಸಾದ್ ಆವಾಜ್ ಹಾಕಿದ್ದಾರೆ ಅಂತ ಬಿಜೆಪಿ ಪೋಸ್ಟ್ ಮೂಲಕ ಆಕ್ರೋಶ ಹೊರಹಾಕಿದೆ. ರಾಜ್ಯಪಾಲರನ್ನ ಅಡ್ಡಗಟ್ಟಿದ ವಿಚಾರದಲ್ಲಿ ಹರಿಪ್ರಸಾದ್ ವಿರುದ್ಧ ಕಠಿಣ ಕ್ರಮಕ್ಕೆ ಬಿಜೆಪಿ ಒತ್ತಾಯಿಸಿದೆ. ಅಗೌರವ ತೋರಿದ ಶಾಸಕರು ಎಂಎಲ್ಸಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಸ್ಪೀಕರ್ ಯುಟಿ ಖಾದರ್ಗೆ ಪತ್ರ ಬರೆಯಲಾಗಿದೆ. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಗೂ ಪತ್ರ ಬರೆಯಲಾಗಿದೆ. ಅದೇನೇ ಹೇಳಿ, ರಾಜ್ಯಪಾಲರನ್ನ ಹರಿಪ್ರಸಾದ್ ಅಡ್ಡಗಟ್ಟಿ ರೌಡಿ ರೀತಿ ವರ್ತಿಸಿದ್ದಾರೆ ಅಂತ ಬಿಜೆಪಿ ಆಕ್ರೋಶ ಹೊರಹಾಕ್ತಿದೆ. ಸ್ಪೀಕರ್ಗೂ ಪತ್ರ ಬರೆದು ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.